ಹಾಯ್ ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮಕರ ಸಂಕ್ರಾಂತಿಯ ದಿನ ಏನು ಸ್ಪೆಷಲ್ ಮಾಡ್ತಾರೆ ಅಂದರೆ ಪೊಂಗಲ್. ಹೌದು, ಸೊ ನಾನಿವತ್ತು ಪೊಂಗಲ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಇರುತ್ತೆ ಅವ್ರವ್ರ ಮನೇಲಿ ಹೇಗೆ ಮಾಡ್ಕೊತಾರೆ ಅಂತ. ಸೊ ನಾನಿಲ್ಲಿ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ, ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ, ಹಾಗೆ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆನ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಪೊಂಗಲ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಬರುತ್ತೆ. ಸೊ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಅವ್ರವ್ರ ಮನೇಲಿ ಯಾವ್ಯಾವ ರೀತಿ ಮಾಡ್ತಾರೆ ಒಂಚೂರು ಡಿಫ್ರೆನ್ಸ್ ಇದ್ದೇ ಇರುತ್ತಲ್ವ. ಹಾಗಾಗಿ ನಾನು ಸುಮ್ಮನೆ ಹಾಗೆ ನೋಡಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಬೆಲ್ಲನ ಇನ್ನೊಂದು ಕಡೆ ನಾನು ಕರಗಿಸ್ಕೊತಾ ಇದ್ದೀನಿ, ಪಾಕ ತಗೊಳ್ತಾ ಇಲ್ಲ, ಕರಗಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ನಾನು ಬೆಲ್ಲ ಇದ್ದಿದ್ದು ವೈಟ್ ಕಲರ್, ಸೊ ಪೊಂಗಲ್ಲು ವೈಟ್ ಕಲರೇ ಬರುತ್ತೆ ಅಂದ್ಕೊಂಡಿದ್ದೀನಿ. ಕಲರ್ ಇದ್ದರೆ ಬೆಲ್ಲ ಪೊಂಗಲ್ಲು ಕಲರ್ ಬರುತ್ತೆ. ಸೊ ನಾನಿಲ್ಲಿ ವಿಸಿಲ್ ಹಾಕ್ಕೊತಾ ಇದ್ದೀನಿ. ಅಕ್ಕಿನೂ ಬೇಳೆ ಹಾಕ್ಕೊಂಡು ಅದಕ್ಕೆ 1 ಕಪ್ಪು ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಹಾಲು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಆದರೂ ಟೇಸ್ಟ್ ಬರುತ್ತೆ. ಇದು ಟ್ರೈ ಮಾಡಿ. ಹಾಲು ನೀರು ಮಿಕ್ಸ್ ಮಾಡಿಕೊಂಡು ನಾನು ವಿಸಿಲ್ ಹಾಕ್ಕೊತಾ ಇದ್ದೀನಿ. ಇವಾಗ ವಿಸಿಲ್ ಒಂದು 3 ವಿಸಿಲ್ ಇಲ್ಲ 4 ವಿಸಿಲ್ ಬಂದ್ರೂ ತೊಂದರೆ ಇಲ್ಲ, ನುಣ್ಣಗಾದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಗ್ಗರಣೆಗೆ ನೆಕ್ಸ್ಟ್ ನಾನು ಗೀ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಒಂದು ಸೈಡ್ ಇಟ್ಕೊಂಡ್ಬಿಡ್ತೀನಿ ವಿಸಿಲ್ ಬರೋ ಅಷ್ಟರಲ್ಲಿ. ಇದಕ್ಕೆ ಒಂಚೂರು ಬೇಕಾದರೆ ನೀವು ಬಾದಾಮ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಬರೀ ಗೋಡಂಬಿ ಹಾಕ್ಕೊತಾ ಇದ್ದೀನಿ, ಗೋಡಂಬಿ ದ್ರಾಕ್ಷಿ. ಸೊ ಪಾಕ ತೊಗೊಂಡಿರೋದನ್ನು, ಪಾಕ ಅಲ್ಲ, ಕರಗಿಸ್ಕೊಂಡಿರೋ ಬೆಲ್ಲನ ನಾನು ಇವಾಗ ರೈಸ್ಗೆ ಹಾಕಿ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾನು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ಗೆ ಕಾಯಿ ತುರಿ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಸಿಹಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.